ಬಹುಶಃ ಶ್ರುತಿ ಈ ಮಂಡ್ಯ ಆ ಒಂದು ಜಿಲ್ಲೆ ಇದೆಯಲ್ಲ ಅದರ ರಾಜಕೀಯದ ಸೊಗಡೆ ಹಾಗೆ ಅನ್ಸುತ್ತೆ. ಪ್ರತಿ ಬಾರಿ ಕೂಡ ಅಲ್ಲಿನ ಲೋಕಲ್ ಎಲೆಕ್ಷನ್ ಇಂದ ಹಿಡಿದು ಲೋಕಸಭಾ ಎಲೆಕ್ಷನ್ ವರೆಗೂ ಕೂಡ ಸದಾ ಸುದ್ದಿಯಲ್ಲಿರುತ್ತೆ ಅಂತ. ಈ ಬಾರಿ ನೋಡಿ ಬೇರೆ ಯಾವುದೇ ಕ್ಷೇತ್ರದ ಸುದ್ದಿ ಹೆಚ್ಚು ಸದ್ದು ಮಾಡೋಕ್ ಮುಂಚೆ ಪ್ರಾರಂಭವಾಗಿರೋದು ಮಂಡ್ಯ. ಇವತ್ತು ಕೂಡ ಒಂದು ಮೀಟಿಂಗ್ ಬಹಳ ಕುತೂಹಲ ಇರೋದು, ಅದರಲ್ಲೂ ಸುಮಲತಾ ಅವರ ನಿವಾಸದಲ್ಲಿ ಆಗ್ತಾ ಇರೋದು. ಅತ್ಯಾಪ್ತರನ್ನ ಕರೆದು ಮೀಟಿಂಗ್ ಅನ್ನ ಮಾಡ್ತಾರಂತೆ ಸುಮಲತಾ ಅವರು. ಲೋಕಸಭಾ ಅಖಾಡದಲ್ಲಿ ನಾನು ನಿಂತೇ ನಿಲ್ತೀನಿ, ಅದರಲ್ಲೂ ಮಂಡ್ಯದಿಂದಲೇ ನನ್ನ ಸ್ಪರ್ಧೆ ಅನ್ನೋದನ್ನ ಬಹಳ ದೃಢವಾಗಿ ಹೇಳ್ತಿದ್ದಾರೆ ಸುಮಲತಾ ಅವರು. ಆದ್ರೆ ಒಂದ್ ಕಡೆ ಇನ್ನು ಈ ಮೈತ್ರಿ ಲೆಕ್ಕಾಚಾರದಲ್ಲಿ ಟಿಕೆಟ್ ಯಾರಿಗೆ ಅನ್ನೋದರ ಫೈಟ್ ಇನ್ನೂ ಕೂಡ ಮುಂದುವರೆದಿದೆ. ಹೀಗಾಗಿ ಸಹಜವಾಗಿ ಹಾಲಿ ಮಂಡ್ಯ ಸಂಸದೆ ಸುಮಲತಾ ಅವರ ಮುಂದಿನ ನಡೆ ಕುತೂಹಲಕ್ಕೆ ಕಾರಣವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅವರ ನಿವಾಸದಲ್ಲಿ, ಜೆಪಿ ನಗರದ ನಿವಾಸದಲ್ಲಿ ಮಹತ್ವದ ಸಭೆ ಒಂದು ನಡೀತಾ ಇದೆ. ಇವತ್ತಿನ ಸಭೆಯಲ್ಲಿ ನಟ ದರ್ಶನ್ ಕೂಡ ಭಾಗಿಯಾಗೋ ಸಾಧ್ಯತೆ ಇದೆ. ಸಾಧ್ಯತೆ ಕನ್ಫರ್ಮ್ ಇನ್ನೂ ಆಗಿಲ್ಲ, ಭಾಗಿಯಾಗಬಹುದು ಅನ್ನೋದು ಮೂಲಗಳಿಂದ ಸಿಗ್ತಿರುವ ಮಾಹಿತಿ. ಆ ಮೂಲಕ ಅಧಿಕೃತವಾಗಿ ಮತ್ತೊಮ್ಮೆ ಮಂಡ್ಯ ರಣಕಣಕ್ಕೆ ಎಂಟ್ರಿ ಕೊಡ್ತಾರಾ ನಟ ದರ್ಶನ್ ಅನ್ನೋದು ಸದ್ಯಕ್ಕಿರುವ ಕುತೂಹಲ ಇವತ್ತಿನ ಮೀಟಿಂಗ್ನಲ್ಲಿ. ಇದರ ಜೊತೆಗೆ ಈ ಸಚ್ಚಿದಾನಂದ ಅವರ ಹೆಸರು ಕೂಡ ಪ್ರಸ್ತಾಪ ಆಗ್ತಾ ಇರೋದು. ಅತ್ಯಾಪ್ತ ಇಂಡುವಾಳು ಸಚ್ಚಿದಾನಂದ ಅವರನ್ನ ಕರೆತರೋಕೆ ಪ್ರಯತ್ನ ಮಾಡ್ತಿದ್ದಾರೆ ಸುಮಲತಾ ಅನ್ನೋದು. ಇನ್ಫ್ಯಾಕ್ಟ್ ನೇರವಾಗಿ ಒಂದು ಪ್ರಶ್ನೆ ಕೂಡ ಕೇಳಲಾಗಿತ್ತು ಕಳೆದ ಕೆಲ ದಿನಗಳ ಹಿಂದೆ ಒಂದು ಓಪನ್ ಮೀಟಿಂಗ್ ನಲ್ಲಿ ಸುಮಲತಾ ಅವರಿಗೆ. ಸಚ್ಚಿದಾನಂದ ಅವ್ರ ಇನ್ ಕೇಸ್ ಏನಾದ್ರೂ ಕಂಟೆಸ್ಟ್ ಮಾಡಿದ್ರೆ ಮಾಡೋ ಪಾಸಿಬಿಲಿಟೀಸ್ ಇದೆಯಾ ಅಂತ ಸುಮಲತಾ ಅವರು ಹೇಳಿದ್ರು. ಅದನ್ನ ಅಡ್ಗೋಡ್ ಮೇಲೆ ದೀಪ ಇಟ್ಟ ಹಾಗೆ ಯಾರೇ ಸ್ಪರ್ಧೆ ಮಾಡಿದ್ರು ಕೂಡ ಅವರೆಲ್ಲರೂ ಕೂಡ ನಮ್ಮವರೇ ಅನ್ನೋ ರೀತಿಯಲ್ಲಿ. ಬಟ್ ಮಂಡ್ಯದಿಂದ ನನ್ನದೇ ಸ್ಪರ್ಧೆ ಅನ್ನೋದನ್ನ ಪದೇ ಪದೇ ಸುಮಲತಾ ಅವರು ಪ್ರಸ್ತಾಪ ಮಾಡ್ತಿರೋದು. ಬಟ್ ಇಲ್ಲೊಂದು ಚಿಕ್ಕ ಮುನಿಸಿದೆ. ಆ ಮುನಿಸು ಸಚ್ಚಿದಾನಂದ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ಶಮನ ಮಾಡುವಲ್ಲಿ ಇವತ್ತಿನ ಮೀಟಿಂಗ್ ಯಶಸ್ವಿ ಆಗುತ್ತಾ ಅನ್ನೋದು. ದರ್ಶನ್ ಅವರ ಎಂಟ್ರಿ ಎಸ್ಪೆಷಲಿ ಶ್ರುತಿ ಲಾಸ್ಟ್ ಟೈಮ್ ಜೋಡೆತ್ತು ಅಂತ ಹೇಳಿ ಪ್ರಚಾರ ಕೇಳಿದಾಗ ಯಶಾಗೆ ದರ್ಶನ್ ಅವರು ಒಂದು ಹಂತಕ್ಕೆ ಪ್ಲಸ್ ಪಾಯಿಂಟ್ ಕೂಡ ಆಗಿತ್ತು ಸುಮಲತಾ ಅವರಿಗೆ. ಎಸ್ಪೆಷಲಿ ಆ ಮಾಸ್ ಓಟ್ ಏನಿದೆ ಅದು ಸುಮಲತಾ ಅವರ ಕಡೆಗೆ ವಾಲಕ್ಕೆ ಹೆಲ್ಪ್ ಆಗಿತ್ತು. ಬಟ್ ಅದಾದ್ಮೇಲೆ ಒಂದು ಹಂತದಲ್ಲಿ ಡಿಸ್ಟೆನ್ಸ್ ಇದೆ. ಸುಮಲತಾ ಅವರಿಗೆ ಫ್ಯಾಮಿಲಿ ಫಂಕ್ಷನ್ ಅಲ್ಲೆಲ್ಲ ದರ್ಶನ್ ಅವ್ರು ಕಾಣಿಸ್ಕೊಳ್ತಿದ್ದಾರೆ. ಚಿತ್ರೋದ್ಯಮಕ್ಕೆ ಸಂಬಂಧಪಟ್ಟ ಚಟುವಟಿಕೆಯಲ್ಲೆಲ್ಲ ದರ್ಶನ್ ಸುಮಲತಾ ಕಾಣಿಸ್ಕೊಂಡಿದ್ದಾರೆ. ಬಟ್ ರಾಜಕೀಯ ಅಥವಾ ಈ ಚುನಾವಣಾ ಪಾಲಿಟಿಕ್ಸ್ ನಲ್ಲಿ ದರ್ಶನ್ ಅವರು ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿ ಪ್ರಚಾರಕ್ಕೆ ಹೋಗಿದ್ದು ಕಾಣೋಕ್ ಸಿಕ್ಕಿದ್ ಕಮ್ಮಿ. ಪಾರ್ಟಿಗಳು ಕರೆಸ್ಕೊಂಡ್ರು, ಆ ಕ್ಯಾಂಡಿಡೇಟ್ಗಳ ಪರವಾಗಿ ಹೋದ್ರು. ಬಟ್ ಸುಮಲತಾ ಅವ್ರ ಪರವಾಗಿ ಮತ್ತೆ ನಿಲ್ತಾರಾ, ಕಳೆದ ಬಾರಿ ರೀತಿಯಲ್ಲೇ ನಿಲ್ತಾರ ಅನ್ನೋದು ಕುತೂಹಲ ಇದೆ ಇವತ್ತಿನ. ಎಕ್ಸಾಕ್ಟ್ಲಿ ಸ್ಮಿತಾ, ನನಗೆ ಪ್ರಶ್ನೆ ಇರೋದು ಹೋದ ಬಾರಿ ಅವ್ರ ಚಾರ್ಮು ಅವ್ರ ವರ್ಚಸ್ಸು ನೋಡ್ತಾ ಇದ್ರೆ ಸುಮಲತಾ ಅವರು ಬೇರೆ ಲೆವೆಲ್ಗಿತ್ತು. ಈ ಬಾರಿ ಸ್ವಲ್ಪ ಕಡಿಮೆ ಆದಂಗೆ ಕಾಣಿಸ್ತಾ ಇದೆ. ಮತ್ತೊಂದು ವಿಚಾರ ನಂಗೆ ಪ್ರಶ್ನೆ ಇರೋದು, JDS ಕೂಡ ಅನಿವಾರ್ಯವಾಗಿ ಒಪ್ಪಿಕೊಳ್ಳಲೇಬೇಕಾದಂಥ ಪರಿಸ್ಥಿತಿ ಬರಬಹುದಾ ಅಂತ. ಕಾರಣ ಮೈತ್ರಿಯಲ್ಲೇ ಗೊಂದಲಗಳು ಸೃಷ್ಟಿಯಾಗ್ಬಿಟ್ರೆ ಸುಮಲತಾ ಅವ್ರು ಬಹಳ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ ನಿಲ್ತೀರಿ, ಅದು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದಲೇ ಅಂತ. ಈಗ ಸಪೋಸ್ ಈಗ ಬಿಜೆಪಿಯಿಂದ ಸಿಗದೇ ಇದ್ರೆ ಅವ್ರ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ, ಓಟ್ ಡಿವೈಡ್ ಆಗಬಹುದು, ಮತ್ತೆ ಮೈತ್ರಿ ಅಭ್ಯರ್ಥಿಗೆ ಸೋಲಾಗಬಹುದು ಅನ್ನೋಂಥ ಆತಂಕ JDS ನಾಯಕರಿಗೂ ಸಹಜವಾಗೇ ಇರುತ್ತೆ. ನಿಜ. ಲಾಸ್ಟ್ ನೀವು ಚಾಮ್ ಬಗ್ಗೆ ಮಾತಾಡ್ತಿದ್ರಿ ನೋಡಿ. ಲಾಸ್ಟ್ ಟೈಮು ಫಸ್ಟ್ ಎಲೆಕ್ಷನ್ ಸುಮಲತಾ ಅವರ ಪಾಲಿಗೆ ಅಂಬರೀಷ್ ಅವರ ಅವರು ಸಾವಾದ ನಂತರದಲ್ಲಿ ಸುಮಲತಾ ಅವರು ಕಣಕ್ಕಿಳಿದಿದ್ದು ಒಂದ್ ರೀತಿಯಲ್ಲಿ ಅನುಕಂಪ ಇತ್ತು, ಜೊತೆಗೆ ಸ್ವಾಭಿಮಾನ ಅನ್ನೋದು. ಅದರಲ್ಲೂ JDS ನ ನಾಯಕರು ಬಳಸದ ಪದಗಳು ಸುಮಲತಾ ಅವ್ರನ್ನ ಡೈರೆಕ್ಟ್ ಹಿಟ್ ಮಾಡಿದ್ದು. ಅದ್ರ ವಿರುದ್ಧವಾಗಿ ಸುಮಲತಾ ಅವರು ನಾನು ಆ ಲೆವೆಲ್ಗೆ ಹೋಗ್ಬಿಟ್ಟು ಮಾತನಾಡೋಲ್ಲ ಅಂತ ಹೇಳಿ ನಾನು ಸ್ವಾಭಿಮಾನಿ ಅಂದದ್ದು. ಹಾಗೆ ಮಂಡ್ಯದಲ್ಲಿ ಅಂಬರೀಷ್ ಅವರ ಪರವಾಗಿದ್ದ ಒಂದು ಆ ಒಲವು ಅದೆಲ್ಲವೂ ಕೂಡ ಸುಮಲತಾ ಅವರಿಗೆ ಪ್ಲಸ್ ಆಗಿತ್ತು. ಬಟ್ ಈಗ ಒಂದ್ ಅವಧಿ ಮುಗಿಸಿದ್ದಾರೆ ಸಂಸದಿಯಾಗಿ. ಒಂದಷ್ಟು ಕಂಪ್ಲೇಂಟ್ ಅವ್ರ ಬಗ್ಗೆ ಕೂಡ ಅಸಮಾಧಾನ ಕೂಡ, ಈ ಆಡಳಿತ ವಿರೋಧಿ ಅಲೆ ಅಂತ ಏನ್ ಹೇಳ್ತೀವಿ, ಅಂದ್ರೆ ಸಂಸದೆ ಆಗಿ ಸುಮಲತಾ ಅವ್ರ ಬಗ್ಗೆ ಇದ್ದ ಎಕ್ಸ್ಪೆಕ್ಟೇಷನ್ ನ ರೀಚ್ ಆಗ್ಲಿಲ್ವಾ ಆದ್ರ ಆ ಲೆಕ್ಕಾಚಾರಗಳು. ಸೊ ಈಗ ಕೇವಲ ಅಂಬರೀಷ್ ಅವರ ಪತ್ನಿ ಸುಮಲತಾ ಅಥವಾ ಒಬ್ಬ ಸಂಸದ ಸ್ಥಾನಕ್ಕೆ ನಿಂತಿರುವ ಮೊದಲ ಬಾರಿಗೆ ನಿಂತಿರುವ ಅಭ್ಯರ್ಥಿ ಅಂತ ನೋಡೋದಿಲ್ಲ. ಹಾಲಿ ಸಂಸದರಾಗಿ ಕೆಲಸ ಮಾಡಿದ್ರು, ಅವರ ರಿಪೋರ್ಟ್ ಕಾರ್ಡ್ ಕೂಡ ಜನರ ಮುಂದಿದೆ. ಸೊ ಅದನ್ನ ಫೇಸ್ ಮಾಡಬೇಕು. ಜೊತೆಗೆ ನೀವು ಹೇಳ್ತಾ ಇದ್ದ ಹಾಗೆ ಈ ಮೈತ್ರಿ ಫೈಟ್ ಅದನ್ನ ಬ್ಯಾಲೆನ್ಸ್ ಮಾಡಬೇಕು. ಇದೆಲ್ಲವನ್ನ ಗಮನಿಸಿ ಸುಮಲತಾ ಅವರು ಈ ಬಾರಿ ಲೋಕ ಕಣಕ್ಕೆ ಇಳಿತಿರೋದ್ರಿಂದ ಸಹಜವಾಗಿ ಟೆನ್ಷನ್ ಜಾಸ್ತಿ ಇದ್ದೇ ಇರುತ್ತೆ. ಸ್ಮಿತಾ, ದಿವಿತ್ ಇದ್ದಾರೆ ಸುಮಲತಾ ಅವರ ನಿವಾಸದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನಮ್ಮ ಸಹೋದ್ಯೋಗಿ ದಿವಿತ್. ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು? ಬಹಳ ಕುತೂಹಲ ಕೆರಳಿಸ್ತಾ ಇರೋದು ಮಂಡ್ಯ ಲೋಕಸಭಾ ಕ್ಷೇತ್ರ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಬಹಳ ಸ್ಪಷ್ಟವಾಗಿ ಸುಮಲತಾ ಅವರು ಹೇಳೇ ಬಿಟ್ಟಿದ್ದಾರೆ. ಬಟ್ ಹೇಗೆ ಅನ್ನೋದು ಪ್ರಶ್ನೆ. ಬಿಜೆಪಿ ಅಭ್ಯರ್ಥಿಯಾಗ ಪಕ್ಷೇತರ ಅಭ್ಯರ್ಥಿಯಾಗಿ ಅನ್ನೋದು ಕುತೂಹಲ. ಇವತ್ತಿನ ಸಭೆಯ ಹೈಲೈಟ್ಸ್ ಬಗ್ಗೆ ಮಾಹಿತಿ ಕೊಡೋದಾದ್ರೆ, ಸಚ್ಚಿದಾನಂದ ಅವರು ಒಂದಾನೊಂದು ಕಾಲದಲ್ಲಿ ಅವರ ಆಪ್ತರಾಗಿದ್ರು, ಕೆಲ ವಿಚಾರಕ್ಕೆ ಮುನಿಸು ಬಂತು. ಬಟ್ ಅದೆಲ್ಲವನ್ನ ಮರೆತು ಒಂದಾಗ್ತಾರ ಈ ಸಭೆಯಲ್ಲಿ? ಖಂಡಿತವಾಗ್ಲೂ ಶ್ರುತಿ, ಬಹಳ ಪ್ರಮುಖವಾಗಿ ಸುಮಲತಾ ಅವರು ಮಂಡ್ಯ ಕ್ಷೇತ್ರದಿಂದ ಬಿಜೆಪಿಯಿಂದ ನಾನು ನಿಲ್ತೇನೆ, ಅಲ್ಲಿಂದನೇ ಬಿಜೆಪಿನೇ ನಿಂತ್ಕೊಂಡು ನಾನು
ಗೆಲ್ತೇನೆ ಅನ್ನುವಂಥ ವಿಶ್ವಾಸ. ಮೊನ್ನೆ D25 ಪರ್ವ ನಡೆದಂಥ ಸಂದರ್ಭದಲ್ಲೂ ಕೂಡ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ರು. ಆದರೆ ಎಲ್ಲೋ ಒಂದು ಕಡೆ ಮಂಡ್ಯ ಕ್ಷೇತ್ರಕ್ಕೆ ಮೈತ್ರಿ ಅಭ್ಯರ್ಥಿಯನ್ನು ನಿಲ್ಲಿಸಬೇಕು ಅಂತ ಈಗಾಗಲೇ ಮಾತುಕತೆಗಳು ಆಗ್ತಾ ಇರುವಂಥ ಬೆನ್ನಲ್ಲೇ ಆದರೂ ಕೂಡ ಸುಮಲತಾ ಅವರು ನಾನು ಸ್ಪರ್ಧೆ ಮಾಡೇ ತೀರ್ತೀನಿ ಅಂತ ಹೇಳ್ತಿದ್ದಾರೆ ಅಂತಂದ್ರೆ, ಹಾಗಾದ್ರೆ ಒಂದು ವೇಳೆ ಮೈತ್ರಿ ಅಭ್ಯರ್ಥಿ ಆದರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರಾ? ಸೊ ಕಳೆದ ಬಾರಿ ಚುನಾವಣೆ ಅಂತ ನೋಡಿ ಈ ಬಾರಿಯೂ ಕೂಡ ದರ್ಶನ್ ಅವರು ಸಾರಥ್ಯವನ್ನು ವಹಿಸ್ತಾ ಇದ್ದಾರೆ. ನೀವೇ ಹೇಳಿದ ಹಾಗೆ ಇಂಡುವಾಳು ಸಚ್ಚಿದಾನಂದ ಅವರು ಅವರ ಅತ್ಯಾಪ್ತರು MLA ಚುನಾವಣೆ ಬಳಿಕ ಸ್ವಲ್ಪ ಅವರು ಅಂತರವನ್ನು ಕಾಯ್ದುಕೊಂಡಿದ್ರು. ಈ ಒಂದು ಸಭೆಯಲ್ಲಿ ಸಾಕಷ್ಟು ಹಿತೈಷಿಗಳು, ಕಾರ್ಯಕರ್ತರು ಎಲ್ಲರೂ ಕೂಡ ಮುಖಂಡರು ಭಾಗಿಯಾಗ್ತಾರೆ. ಆದರೆ ಈ ಸಭೆಯನ್ನ ಸಚ್ಚಿದಾನಂದ ಅವ್ರನ್ನ ಬಿಟ್ಟು ಯಾವ ರೀತಿ ಮಾಡೋಕ್ಕಾಗುತ್ತೆ? ಸೊ ಹೀಗಾಗಿ ದರ್ಶನ್ ಅವರು ಕೂಡ ಸಚ್ಚಿದಾನಂದ ಅವ್ರನ್ನ ಕರ್ಕೊಂಡು ಬಂದು ಅವರಿಬ್ಬರನ್ನು ಕೂಡ ಏನು ಅಂತರವನ್ನು ಕಾಯ್ದುಕೊಂಡಿದ್ದಾರಲ್ಲ ಅದೆಲ್ಲದಕ್ಕೂ ಕೂಡ ಇವತ್ತು ಹಿತೈಷಿ ಹಾಡಿ ಅವರಿಬ್ಬರನ್ನು ಕೂಡ ಒಂದು ಮಾಡಿ ಚುನಾವಣೆ ಸಾರಥ್ಯವನ್ನು ಅವರೇ ಈ ಬಾರಿಯೂ ಕೂಡ ವಹಿಸ್ತಾರೆ ಅಂತ ಇವೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿರುವ ಸುಮಲತಾ ಒಂದು ವೇಳೆ ಏನಾದರೂ ಮೈತ್ರಿ ಅಭ್ಯರ್ಥಿಯನ್ನಾಗಿ JDS ನಿಂದ ನಿಲ್ಲಿಸಿದ್ರೆ ಅವರು ಪಕ್ಷೇತರವಾಗಿ ನಿಂತು ಈ ಬಾರಿ ಮತ್ತೆ ಸ್ವಾಭಿಮಾನದ ಕಾರ್ಡ್ ಪ್ಲೇ ಮಾಡಿ ಗೆಲ್ಲುವಂತ ನಿರೀಕ್ಷೆಯಲ್ಲಿದ್ದಾರೆ. ಜೊತೆಗೆ ಬಹಳ ಪ್ರಮುಖವಾಗಿ ಇನ್ನೊಂದು ಬಿಜೆಪಿಯಲ್ಲಿ ಯಾವ ರೀತಿ ನಿರ್ಧಾರವನ್ನು ಮಾಡುತ್ತೆ ನೋಡಬೇಕಾಗುತ್ತೆ. ಬಿಜೆಪಿಯಲ್ಲಿ ಲಾಭ ಮತ್ತು ನಷ್ಟಗಳನ್ನು ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಬಹುದು. ಒಂದು ವೇಳೆ ಮೈತ್ರಿ ಅಭ್ಯರ್ಥಿಯನ್ನಾಗಿ ಏನಾದರೂ JDS ಕ್ಯಾಂಡಿಡೇಟ್ನ ನಿಲ್ಲಿಸಿದ್ರೆ ಇಲ್ಲಿ JDSನ ಅಭಿಮಾನಿಗಳು ಜೊತೆಗೆ ಬಿಜೆಪಿ ಅಭಿಮಾನಿಗಳು ಇಬ್ಬರೂ ಮತದಾನವನ್ನು ಕೂಡ ಕ್ರೋಢೀಕರಿಸಬಹುದು. ಒಂದು ವೇಳೆ ಏನಾದರೂ ಬಿಜೆಪಿಯಿಂದ ಮಾತ್ರ ಸುಮಲತಾ ಅವ್ರನ್ನ ನಿಲ್ಲಿಸಿದ್ರೆ ಕೇವಲ ಬಿಜೆಪಿ ಮತಗಳು ಮಾತ್ರ ಸುಮಲತಾಗೆ ಹೋಗ್ಬೋದು. ಇಲ್ಲೂ ಕೂಡ ಯೋಚನೆ ಮಾಡಿ ಅವರ ಲಾಭ ನಷ್ಟವನ್ನು ಥಿಂಕ್ ಮಾಡಿ ಬಿಜೆಪಿ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. ಅಥವಾ ನೀವೇ ಹೇಳಿದಾಗೆ ಸುಮಲತಾ ಏನಾದರೂ ಪಕ್ಷೇತರವಾಗಿ ನಿಂತರೆ ಮತ್ತೆ ಮತಗಳು ಚದುರುವಂತಹ ಭಯಭೀತಿ ಬಿಜೆಪಿಗೂ ಇರ್ಬೋದು, ಜೊತೆಗೆ JDSಗೂ ಕೂಡ ಇದೆ. ಸೊ ಹಾಗಾಗಿ ಪಕ್ಷೇತರವಾಗಿ ಏನಾದರೂ ನಿಂತರೆ ಹಾಗಾಗಿ ಈ ಒಂದು ಸಭೆಯಲ್ಲಿ ಏನೆಲ್ಲ ನಿರ್ಧಾರವನ್ನು ಮಾಡಲಾಗುತ್ತೆ, ಹಿತೈಷಿಗಳು ಏನೆಲ್ಲ ಜೊತೆಗೆ ದರ್ಶನ್ ಸಾರಥ್ಯ ವಹಿಸ್ತಿದ್ದಾರೆ. ಅವರು ಕೂಡ ಈ ಬಾರಿ ನೀವು ಕಳೆದ ಬಾರಿ ನೋಡಿರ್ಬೋದು ಅವರು ಯಾವ ರೀತಿಯಾಗಿ ಪ್ರಚಾರವನ್ನು ಮಾಡಿದ್ರು. ದರ್ಶನ್ ಮತ್ತು ಯಶ್ ಜೋಡೆತ್ತಾಗಿ ಬಂದಿದ್ರು. ಈ ಬಾರಿಯೂ ಕೂಡ ಸಚ್ಚಿದಾನಂದ ಅವರನ್ನು ಮತ್ತೆ ಒಂದು ಮಾಡಿ ಜೊತೆಗೆ ನಿಂತುಕೊಂಡು ಈ ಸಭೆಯಲ್ಲಿ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಕಾದ್ ನೋಡ್ಬೇಕಾಗುತ್ತೆ. ದರ್ಶನ್ ಬಂದೇ ಬರ್ತಾರಾ ಇಲ್ವಾ ಇದ್ರ ಬಗ್ಗೆ ಕನ್ಫರ್ಮೇಶನ್ ಏನ್ ಸಿಗ್ತಾ ಇದೆ ದಿವಿತ್? ಸ್ಮಿತಾ ಅವರೇ, ಖಂಡಿತವಾಗ್ಲೂ ದರ್ಶನ್ ಬರ್ತಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಇದೆ. 11 ಗಂಟೆ ಮೇಲೆ ಈ ಒಂದು ಮಹತ್ವದ ಸಭೆ ನಡೆಯಬಹುದು. ಈಗಾಗಲೇ ಎಲ್ಲ ರೀತಿಯ ಅದಕ್ಕೆ ಸಿದ್ಧತೆಯನ್ನು ಅವರ ನಿವಾಸದಲ್ಲಿ ಮಾಡಿಕೊಳ್ಳಲಾಗಿದೆ. ದರ್ಶನ್ ಮತ್ತೆ ಸಚ್ಚಿದಾನಂದ ಅವರನ್ನು ಕರೆದುಕೊಂಡು ಬಂದು ಆಪ್ತರೊಂದಿಗೆ 11 ಗಂಟೆ ಮೇಲೆ ಈ ಸಭೆಯನ್ನು ಮಾಡ್ತಾರೆ. ಕಾದೋಣ ಸ್ಮಿತಾ, ಸಭೆಯಲ್ಲಿ ಏನೆಲ್ಲ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿ. ಓಕೆ, ಧನ್ಯವಾದ ಮಾಹಿತಿ. ಮತ್ತೊಂದ್ ಕಡೆ ಈಗ ಲೋಕಸಭಾ ಚುನಾವಣೆಯ ಫೈಟು, ಟಿಕೆಟ್ ಹಂಚಿಕೆಯ ಲೆಕ್ಕಾಚಾರ ಒಂದ್ ಕಡೆ ಆದ್ರೆ ಅದಕ್ಕಿಂತ ಮುಂಚೆ ಈ ಮಿನಿ ಕದನ ನಡೀತದೆ. ರಾಜ್ಯಸಭೆ ಖಾಲಿಯಾಗಿರುವ 4 ಸ್ಥಾನಗಳಿಗೆ ನಡೀತಾ ಇರುವ ಚುನಾವಣೆ ಇದು. ಇಲ್ಲಿ ಕಣಕ್ಕಿಳಿದಿರೋದು 5 ಅಭ್ಯರ್ಥಿಗಳು. ಹೀಗಾಗಿ ಮೈತ್ರಿ ಅಭ್ಯರ್ಥಿಯಾಗಿ, NDA ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಕುಪೇಂದ್ರ ರೆಡ್ಡಿ ಅವರನ್ನ ಗೆಲ್ಲಿಸಲಿಕ್ಕೆ ಹರಸಾಹಸ ಮುಂದುವರೆದಿದೆ. ಹೀಗಾಗಿ ಸಹಜವಾಗಿ ಈ ವೋಟಿಂಗ್ ಲೆಕ್ಕಾಚಾರದಲ್ಲಿ, ನಂಬರ್ ಗೇಮ್ ಲೆಕ್ಕಾಚಾರದಲ್ಲಿ ಗಮನಿಸಿದಾಗ ಕುಪೇಂದ್ರ ರೆಡ್ಡಿ ಅವರನ್ನ ಗೆಲ್ಲಿಸ್ಕೊಂಡು ಬರೋಷ್ಟು ಶಾಸಕರ ಸಂಖ್ಯೆ ಈ ಮೈತ್ರಿ ಪಕ್ಷದಲ್ಲಿ ಇಲ್ಲದೆ ಇರೋದ್ರಿಂದ ಗೆಲುವು ಬೇಕು ಅಂತಂದ್ರೆ ಕಾಂಗ್ರೆಸ್ನ ಶಾಸಕರಿಗೆ ಗಾಳ ಹಾಕೋದು ಅನಿವಾರ್ಯ. ಈ ಪ್ರಕ್ರಿಯೆ ಆಲ್ರೆಡಿ ಶುರುವಾಗಿ ಹೋಗಿದೆ. ಸೈಲೆಂಟ್ ಆಗಿ ಆಪರೇಷನ್ ಮಾಡಲಿಕ್ಕೆ ಮುಂದಾಗ್ತಾ ಇದೆ ಮೈತ್ರಿಕೂಟ. ಕಾಂಗ್ರೆಸ್ನ ಶಾಸಕರಿಗೆ ಗಾಳ ಹಾಕಿ ಅವರನ್ನ ಸೆಳೆದು ಕ್ರಾಸ್ ವೋಟಿಂಗ್ ಮಾಡಿಸಿ ತಮ್ಮ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರನ್ನ ಗೆಲ್ಲಿಸ್ಕೊಂಡು ಬರಲಿಕ್ಕೆ ಬೇಕಾದ ಒಂದಷ್ಟು ಪ್ರಯತ್ನಗಳು ಮಾಡಲಾಗ್ತಾ ಇದೆ. ಕೆಲ ಬಿಜೆಪಿ